ಚಿಕ್ಕವನಿದ್ದಾಗ ನಿನ್ನ ಹಲ್ಲಂಚಿನಿಂದ ಕಚ್ಚಿದ ಗಾಯ ನೆಲೆ ಊರಿದೆ ನನ್ನ ಹೃದಯ ಮಂದಿರದಲ್ಲಿ. ಓಹೋ ವಿರಾಜ್, ನೀವಾ? ಯಸ್ ನೇತ್ರ, ಯಸ್, ಅದೇ ವಿರಾಜ್. ಅದಿಲ್ಲಿ ಇಲ್ಲಿವರೆಗೂ ಬಂದಿದ್ರಲ್ಲ, ಕಾರಣವೇನು? ಕಾರಣವಿಲ್ಲದಲ್ಲಿ ಕಂಡು ಕಂಡು ಕಾಲಲ್ಲಿ ಕಾಲಿಡುವನಲ್ಲ ಈ ವಿರಾಜ್. ಏ ಮಿಸ್ಟರ್ ವಿರಾಜ್, ಹೆಚ್ಚಿಗೆ ಮಾತಾಡದೆ ಸುಮ್ಮನೆ ಹೊರಟು ಹೋಗಿನಿಂದ. ಹೊರಟು ಹೋಗು, ಹೊರಟು ಹೋಗಲು ಬಂದಿಲ್ಲ ಹೆಣ್ಣೆ. ನಿನ್ನನ್ನು ಪ್ರಣಯಗಾರುಡಿಯ ಗರಡಿಯಲ್ಲಿ ಕುರಡಿಯಾಗಿ ಮಾಡಿ ನಿನ್ನೊಂದಿಗೆ ರತಿ ಕ್ರೀಡೆ ಆಡಲು ಬಂದಿದ್ದಾನೆ ವಿಕೃತ ವಿರಾಜ್. ಏ ವಿರಾಜ್, ರತಿ ಕ್ರೀಡೆ ಆಡಲು ನೀನೇನಾದ್ರೂ ಬಂದಿದ್ದೆ ನಿಜವಾದ್ರೆ ನಮ್ಮ ಮಾವನವರು ಬಂದು ನಿನ್ನ ರುಂಡು ಚಂಡಾಡಿ ಬಿಡ್ತಾರೆ. ಜೋಡಿ ಹುಲಿಗಳ ಜೋಡು ಮಾವಂದಿರು, ಮಾವಂದಿರು ಅಷ್ಟೇ ಅಲ್ಲ ನೇತ್ರ, ಸಾಕ್ಷಾತ್ ಕೈಲಾಸದ ಮಹಾದೇವ ಬಂದರು. ಇಂದು ನನ್ನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬಾರೇ ಬಾ. ಏಯ್, ಯಾರಿಲ್ಲದ ಮನೆಯಲ್ಲಿ ನಾರಿದ್ದಾಳಂತ ನೀನ್ ತಿಳಿದುಕೊಂಡಿದ್ರೆ ಮತ್ತೆ ನಿನ್ನ ನರವನ್ನ ಕತ್ತರಿಸಿ ಹಾಕುವೆ ಜೋಕೆ. ನರ ಅದು ಈ ವಿಕೃತ ವಿರಾಜನ ನರ. ನರಿ ನರ ಕತ್ತರಿಸಲು ನೀನೇನು ಕೆತ್ತು ರಾಣಿ ಚೆನ್ನಮ್ಮ, ಇಲ್ಲ ಬೆಳವಡಿ ಮಲ್ಲಮ್ಮ, ಇಲ್ಲ ವೀರವನಕಿ ಓಬವ್ವ. ಓಹೋ, ಸುಮ್ಮನೆ ನನ್ನ ಸಮಯ ಹಾಳು ಮಾಡಬೇಡ. ಏಯ್, ಕೈ ಬಿಟ್ಟು ಮಾತಾಡೋ ಚಾಣಲ್ಲ. ನೀನೇನಾದ್ರೂ ನನ್ನ ಮೊಟ್ಟಲ್ ಬಂದಿದ್ದೆ ನಿಜವಾದ್ರೆ ನನ್ನ ಕಾಲಲ್ಲಿ ಚಪ್ಪಲಿ ನಿನ್ನ ಕೆನ್ನೆಗೆ ಬರುತ್ತೆ. ಲೇ ಹುಚ್ಚು ಹೆಣ್ಣೆ, ಮೆಟ್ಟಿನಿಂದ ಮಾತನಾಡುವಷ್ಟು ಗಟ್ಟಿ ಗುಂಡಿಗೆ ಇದೆಯಾ ನಿನ್ನದು? ಲೇ ನೇತ್ರ, ಅದೆಷ್ಟೋ ನಿನ್ನಂತಾಗುವ ಹಾಕು ಕುರಿಯರು ನನ್ನ ಕಾಮದ ಕಿಡಿಗೆ ಸೊಟ್ಟು ಕರಕಲಾಗಿ ಹೋಗಿದ್ದಾರೆ. ಹಾಗೆ ಬಂಡ ಧೈರ್ಯದ ಬಾಮಿನಿ ಅಂದು ಸೀತಾ ಮಾತಿನ ಕೆಣಕಿದ ಆ ರಾಮನ ಕೂಡ ಕೆಟ್ಟು ಹೋದ. ಅಷ್ಟೇ ಇಲ್ಲ, ದ್ರೌಪದಿಯನ್ನು ಕೆಣಕಿದ ಆ ದುರ್ಯೋಧನ ಸತ್ತು ಮಣ್ಣು ಮುಕ್ಕಿದ. ನೀ ನನ್ನ ಶೀಲ ಹಾಳು ಮಾಡ್ತೀನಂತ ಬಂದ್ರೆ ನೀನೊಬ್ಬ ಗಂಟ. ಒಂದು ವೇಳೆ ಗಂಡಸಾಗಿ ಬರ್ತೀನಂತ ಬಂದ್ರೆ ಬಾರೋ ಬಾ. ಲೇ ಹೊಲಸು ಎಣ್ಣೆ, ಪುಂಡ ಪುರುಷರ ಗಂಡ ಎನಿಸಿಕೊಂಡಿರುವ ಈ ವಿರಾಜನಿಗೆ ಗಂಡಸ್ತನ ಮಾತು ಮಗಳಿದೆಯಾ? ಬಿಡಾಡಿ ಹಣ್ಣೆ, ಮುಗಿಯಿತು ನಿನ್ನ ಶೀಲದ. ಕಂಡ ವಿಧಿಗ ರಕ್ತ ವಿಧಿಗ ಕಂಡನು ಯಾರಿವನು? ನೇತ್ರಿ ಲೇ ನೇತ್ರಿ, ಉರಿಯುತ್ತಿರುವ ಅಗ್ನಿ ಪರ್ವತಕ್ಕೆ ಉಪ್ಪು ಸುರಿದಂತೆ, ಗಾಯವಾದ ಉಣ್ಣಕ್ಕೆ ಉಪ್ಪು ಸುರಿದಂತೆ ಈ ವಿರಾಜನಿಗೆ ಗಂಡಸ್ತನ ಮಾತೆತ್ತಿದಕ್ಕೆ ಘೋರ ಶಿಕ್ಷೆ. ನೇತ್ರ, ನಿನ್ನ ಶೀಲ ಎಂಬ ಮುದ್ದೆಯ ಹದ್ದಿನಂತೆ ಹಾರಿ ಬಂದು ಕುಕ್ಕಿ ಕುಕ್ಕಿ ತಿಂದಂತೆ ಈ ದೈತರನ ಹದ್ದು. ಪಾಪಿ, ಕೊನೆಗೂ ನನ್ನ ಶೀಲವನ್ನೇ ಹಾಳು ಮಾಡ್ದಿಲ್ಲ. ನಾನೇ ನಿನಗೆ ಅನ್ಯಾಯ ಮಾಡುವೆನೆಂದು ನನ್ನ ಶೀಲ ಹಾಳು ಮಾಡಿರುವೆ. ಈ ಹಾಳು ಮುದುಕನ್ನು
ನನ್ನ ಮಾವಂತರಿಗೆ ನಾನು ಹೇಗೆ ತೋರಿಸಲಿ? ಶೀಲ ಕಳೆದುಕೊಂಡ್ರೆ ಹೆಣ್ಣು ಬದುಕಬೇಕೆ? ಇಲ್ಲ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಬೇಡ ನೇತ್ರ, ಬೇಡ. ನನ್ನನ್ನು ಏನು ಮಾಡಬೇಡ, ಬಿಟ್ಟು ಬಿಡು. ಏನು? ಈಗ ಬಂದು ನನ್ನ ಶೀಲ ಹಾಳು ಮಾಡಿದ್ಯಾ? ಅಂದ ಮೇಲೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಶೀಲ ಕಳೆದುಕೊಂಡ ನಾನು ಬದುಕಬೇಕೆ? ಈ ಕರ್ಮದ ಕೊರಳಿಗೆ ಧರ್ಮದ ತಾಳಿ ಕಟ್ಟಿಸ್ಕೊಳ್ಬೇಕೆ? ಇಲ್ಲ, ನಾನು ಬದುಕಬಾರದು, ನಾನು ಸಾಯ್ಬೇಕು. ನೇತ್ರ, ವೆರಿ ಗುಡ್ ಐಡಿಯಾ ನೇತ್ರ, ವೆರಿ ಗುಡ್ ಐಡಿಯಾ. ನಾನೇ ನಿನ್ನ ಕತೆ ಮುಗಿಸಿ ಮುಕ್ತಿ ಕೊಡಬೇಕೆಂದು ಮಾಡಿದ್ದೆ. ಬಟ್ ನೀನೇ ನಿನ್ನ ಕೈಯಾರೆ ಸಾವಿನ ಸಮಾಧಿ ಕಟ್ಟಿಕೊಂಡೆ ನೇತ್ರ. ಹ್ಯಾಪಿ ಟು ಯಮಲೋಕ ಜರ್ನಿ. ಈ ವಿರಾಜ ಕಂಡ ಕನಸಕ್ಕೆ ತನ್ನ ಕತ್ತು ಹೋದ ಚಿಂತೆಯಿಲ್ಲ, ಹೊತ್ತು ನೋಡಿ ನನಸು ಮಾಡಿಕೊಳ್ಳುವುದೇ ಈ ವಿರಾಜನ ಜನ್ಮಸಿದ್ಧ ಹಕ್ಕು. ಅಂದಾಗ ಅಡುಗೋದು ಇಂಥ ನಾರಿಯರ ಸಕ್ಕು. ನಾಗವಲ್ಲಿ ತಂಗಿ ನೇತ್ರ. ರತ್ನ, ಕೆಳಗೆ ಬಿದ್ದಿರೋಳು ನಮ್ಮ ನೇತ್ರ ಅಲ್ಲವೇ ಅವಳು? ನೇತ್ರ, ಏನಾಯ್ತಮ್ಮ ನಿನಗೆ? ನೇತ್ರ, ಏನಾಯ್ತಮ್ಮ? ಏಕೆ? ನೇತ್ರ, ನನ್ನ ಜೊತೆ ಮಾತಾಡು ನೇತ್ರ, ಮಾತಾಡ. ಎದ್ದೇಳಮ್ಮ ನೇತ್ರ, ಎದ್ದೇಳು. ಎದ್ದು ಏನಾಯ್ತು ಅಂದು ಬಿಡಿಸಿ ಹೇಳಮ್ಮ. ಸ್ವಾಮಿ, ಯಾರು ಪಾಪಿಗಳು ನೇತ್ರಳ ಶೀಲವನ್ನು ಅವಳನ್ನ ಕೊಲೆ ಮಾಡಿದ್ದಾರೆ ಸ್ವಾಮಿ. ನೇತ್ರ, ಬಿರುಗಾಳಿಯೇ ಬೀಸಿದೆ, ರತ್ನ, ಇದೇನಂತ ಮಾತನಾಡುತ್ತಿರುವೆ ನೀನು? ಹೌದು ಸ್ವಾಮಿ, ನಾ ಹೇಳೋ ಮಾತು ಸತ್ಯವಿದೆ ಸ್ವಾಮಿ. ಅಮ್ಮ, ನೇತ್ರ, ವಿಧಿಯ ನಾಟಕ ಅಣ್ಣ ಅತ್ತಿಗೆ ಏನಾಯ್ತು, ಯಾಕೊಳ್ಳುತ್ತಿರುವಿರಿ? ತಮ್ಮ ಸಹೋದರ ಯಾರೋ ಕಟುಕರು ಮನೆಗೆ ಬಂದು ನಮ್ಮ ನೇತ್ರಾಳನ್ನು ಕೊಲೆ ಮಾಡಿ ಹೋಗಿದ್ದಾರಪ್ಪ. ಎದ್ದೇಳು. ನಿನಗೆ ಇಷ್ಟವಾದ ಒಡವೆ ತಂದಿರುವೆ, ನೋಡೇಳು ನೇತ್ರ. ಹೇಳಮ್ಮ ನೇತ್ರ, ಇಷ್ಟವಾದ ರೇಷ್ಮಿ ಸೀರೆ ತಂದಿರುವೆ, ಇಷ್ಟ ಇದೆ ಇಲ್ಲೊಂದು ನೋಡಿ ಹೇಳಮ್ಮ ನೇತ್ರ, ನೋಡಿ ಹೇಳಮ್ಮ. ನೇತ್ರ, ನಿನಗೆ ಇಷ್ಟವಾದ ಒಡವೆ ತಂದಿರುವೆ, ನೋಡೇಳು ನೇತ್ರ, ನೋಡೇಳು.
ತಮ್ಮ ಬಂಡಿ ರವಿ ಸಮಾಧಾನ ಮಾಡಿಕೊಳ್ಳಪ್ಪ. ಆ ಬ್ರಹ್ಮ ಅವಳ ಹಣೆ ಬರವನ್ನೇ ಇಷ್ಟೇ ಬರ್ದಿದ್ದ ಅಂತ ಕಾಣುತ್ತೆ. ಅದಕ್ಕೆ ಯಾರೇನು ಮಾಡಲು ಸಾಧ್ಯವಪ್ಪ? ಸೀರೆ ಒಡವೆ ತಾಳಿಗಳನ್ನ ಮದುವೆಗಂತ ತಂದಿದ್ವಿ. ಈಗ ಅವೆಲ್ಲ ಏನ್ ಮಾಡೋದು ಸ್ವಾಮಿ? ಅಣ್ಣ, ನೇತ್ರಾಳ ಕೊನೆ ಆಸೆಯಂತೆ ಅವಳನ್ನು ಮದುವೆ ಆಗಬೇಕೆಂದು ಮಾಡಿದ್ದೇನೆ ಅಣ್ಣ. ರವಿ, ಇದೇನಂತ ಮಾತನಾಡುತ್ತಿರುವೆಯಪ್ಪ ನೀನು? ಹೌದಣ್ಣ, ಈ ವಿಷಯದಲ್ಲಿ ನನ್ನದೊಂದು ಮಾತು ನುಡಿಸಿಕೊಡಿ. ಆಯ್ತಪ್ಪ, ನಿನ್ನಿಷ್ಟದಂತೆ ಆಗಲಿ. ತಂದೆ ಕೊಡಿಸೋ ಸೀರೆ ತಂದೆ ಆಗುವರೆಗೂ, ತಾಯಿ ಮುಡಿಸೋ ಸೀರೆ ತಾಯಿಯಾಗುವರೆಗೂ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೂ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೂ, ಹೆಣ್ಣಿನ ಜನುಮ ಕಳುವವರೆಗೂ, ಮಣ್ಣಿನ ಮಮತೆ ಬರುವವರೆಗೂ, ತಂದೆ ಕೊಡಿಸೋ ಸೀರೆ ತಂದೆಯಾಗುವವರೆಗೂ, ತಾಯಿ ಮುಡಿಸೋ ಸೀರೆ ತಾಯಿಯಾಗುವವರೆಗೂ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೂ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೂ, ಹೆಣ್ಣಿನ ಮನುವ ಕಳುವವರೆಗೂ, ಮಣ್ಣಿನ ಮಮತೆ ಬರುವವರೆಗೂ. ಭೂಮಿ ಎಂದೋ ಜನಬಾರ ಎರುವುದಿಲ್ಲ, ತಾಯಿ ಎಂದೋ ನನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತಾಗೆ ತವರು ಬಿಟ್ಟು ತಾಯೇ, ತಾಯಿಗೆಂದೆಯಲ್ಲಿ ದೊಡ್ಡದಲ್ಲ ತಾಯಿ. ಸೀತಾ ಮಾತೆ ಕಥೆಯ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ತಾನ ಕಥೆಯ ಅನುಸರಿಸಿದರೆ, ಗಂಡ ಹೆಂಡತಿ ನಂತು ಹುಟ್ಟು ಸಾವಿನ ನಂತು, ಹುಟ್ಟು ಸಾವಿನ ನಂತು.